ಹಲೋ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಗೈಸ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಫನ್ನಿ ಮೆಮೇಜ್ಗಳದಾವು. ಯಾರು ಸ್ಕಿಪ್ ಮಾಡ್ಲಾರ್ದ ಕೊನೆತನ ನೋಡ್ರಿ, ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತ್ರಿ ವಿಡಿಯೋ. ಹಾಗಾದ್ರ ಮತ್ತ್ಯಾಕ್ ತಡ್ಯಾರಿ, ಬರ್ರಿ ಚಾಲೋ ಮಾಡೋನು. ಗೈಸ್ ಮೊದಲನೇ ಮೆಮೇಜ್ ಯಾವ್ದೈತಿ ನೋಡೋಣ ಬರ್ರಿ. ಅವನ ಎಕ್ಸ್ ಲವರ್ ಅನ್ಸುತ್ತೆ. ಗೊತ್ತಾಗದೆ ಗೈಸ್ ನಿಜವಾಗ್ಲೂ ಅವ ಆಕಿನ ಎಕ್ಸ್ ಲವರ್ ಅದಂದ್ರಿ. ಆಕಿ ಏನ್ ಕೈ ಕೊಟ್ಟು ಹೋಗಿದ್ಲಲ್ಲ, ಆ ಸಿಟ್ಟು ಇವತ್ತು ತೀರಿಸ್ಕೊಂಡ್ ನೋಡ್ರಿ ಅವ. ಗೈಸ್ ನೆಕ್ಸ್ಟ್ ಮೇಮೇಸ್. ಜೀವಾ ಜೀವಾ ಹೇ ಜೀವಾ, ಏನು? ನಿಂಗೊಂದು ಹುಡುಗಿ ಫೋನ್ ಮಾಡಿದ್ದಾಳೆ. ಹೌದಾ? ಏನ್ ಹೇಳಿದ್ಲು? ನೀನು ಇವತ್ತೇ ರಿಚಾರ್ಜ್ ಮಾಡ್ಬೇಕಂತೆ, ನಿನ್ ರಿಚಾರ್ಜ್ ಖಾಲಿ ಆಗಿದಂತೆ. ಗೈಸ್ ಹುಡುಗಿ ಫೋನ್ ಮಾಡ್ಯಾಳ ಅಂತಂದ್ರ ಅವ ಎಲ್ಲೋ ಹೋಗ್ಬಿಟ್ಟಿದ್ದಾರಿ ಪಾಪ. ಅವನಿಗೇನು ಗೊತ್ತ್ರಿ ಆಕಿ ಕಸ್ಟಮರ್ ಕೇರ್ ಹುಡುಗಿ ಅಂತೇಳಿ. ಈ ಕಸ್ಟಮರ್ ಕೇರ್ದವ್ರದ್ದು ಅದೇ ತರ ಬಿಡ್ರಿ, ಬರೀ ದಿನ ಕಿರಿಕಿರಿ. ರೀಚಾರ್ಜ್ ಖಾಲಿ ಆಯ್ತು ಅಂತಂದ್ರೆ ಹಗ್ಲು ರಾತ್ರಿ ಫೋನ್ ಹಚ್ಚೇ ಹಚ್ತಾರ. ಗೈಸ್ ನೆಕ್ಸ್ಟ್ ಮೇಮೇಸ್. ಯಾರು ಅವನು ಪುಣ್ಯಾತ್ಮ. ಅಪರೂಪ ಕಣ ನಿನ್ನಂತ ಹುಡುಗ ಸಿಗೋದು. ನಿಮ್ ಮನೇಲಿ ಹೋಗಿ ಹೇಳ್ಬಿಡು, ನಿಮ್ ಮನೆ ಸೊಸೆ ನಾನೇ ಆಗೋದು. ಅಪರೂಪ ಕಣ ನಿನ್ನಂತ ಹುಡುಗ ಸಿಗೋದು. ನಿಮ್ ಮನೇಲಿ ಹೋಗಿ ಹೇಳ್ಬಿಡು, ನಿಮ್ ಮನೆ ಸೊಸೆ ನಾನೇ ಆಗೋದು. ಯಾರು ಅವನು ಪುಣ್ಯಾತ್ಮ, ನಿಮ್ ಮನ್ಯಾಗ ಹೋಗಿ ಹೇಳ್ಬಿಡಪ್ಪ, ನಿಮ್ ಮನೆ ಸೊಸಿ ಆಗಕ್ ರೆಡಿ ಆಗ್ಯಾಳ ಹುಡುಗಿ. ಗೈಸ್ ನೆಕ್ಸ್ಟ್ ಮೇಮೇಸ್. ಹೌದಾ, ಲವ್ ಫೇಲಿಯರ್ ಅಂತ ನಿಮ್ ಫ್ರೆಂಡ್ ಹೇಳ್ತವ್ರೆ. ನನ್ಗ ನನ್ನ ಆಂಟಿ ಫೇಲಿಯರ್ ಅದ. ಯಾಕೆ ಆಂಟಿ ಅಂದ್ರೆ ಇಷ್ಟೇನಾ? ಓ ತುಂಬಾ ಇಷ್ಟ ಅದ. ಎಷ್ಟು ಆಂಟಿನ ಪಟಾಯಿಸಿದಿರಾ ನೀವು? ನಾನೊಂದು 15-16 ಮೇಲೆ ಇದೆ. ಇದೆಲ್ಲ ಇಲ್ಲಿ ನಂಗೆ ಯಾವ್ದು ಗರ್ಲ್ಸ್ ನೋಡಿಲ್ಲ ನೀವು. ಗೇಲ್ಸ್ ಬೇಡಕ. ಯಾಕೆ ಗರ್ಲ್ಸ್ ಬೇಡ? ಗರ್ಲ್ಸ್ ಅವ್ರು ನೋಡೋದೆಲ್ಲ ಆಂಟಿ ತರನೇ. ಗೈಸ್ ನಿಜವಾದ ಆಂಟಿ ಲವರ್ ಅಂತಂದ್ರೆ ಇವನ ನೋಡ್ರಿ. ಅವನು ಏನ್ ಅನಾಹುತ ಅದಂದ್ರಿ, ಹುಡುಗಿಯರ ಬೇಡ ಅಂತ ಹೇಳ್ತಾನ್ರಿ ಅವ. ಹುಡುಗಿಯರ್ ನಮಗ್ ಬೇಕಾಗಿಲ್ಲ ಅಂತ ಹೇಳ್ತಾನ. ಓನ್ಲಿ ಆಂಟಿಗಳು ನಾ ಆಂಟಿ ಲವರ್ ಅಂತೇಳಿ ಸ್ವಚ್ಛ ಹೇಳ್ತಾನ್ರಿ. ಇಲ್ಲಿ ತನ ಆದ್ರೂ 15-16 ಆಂಟಿಗಳನ್ನ ಪಟಾಯಿಸ್ಯಾನಂತವ. ಅನಾಹುತ ನನ್ನ ಮಗ. ಆಂಟಿಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ ನೋಡ್ರಿ ಅವ. ಆಂಟಿಗಳಿಗೆ ಹೆಂಗ್ ಕಾಳ ಹಾಕೋದು ಏನೋ ಪರ್ಫೆಕ್ಟ್ ಆಗ್ಬಿಟ್ನ ಅದ್ರಾಗ. ಗೈಸ್ ನೆಕ್ಸ್ಟ್ ಮೇಮೇಸ್. ಅದೇ ಮುಂಚೆ ನೀವು ಮದ್ವೆ ಆಗಿದ್ರಲ್ಲ, ಹೌದು ಸರ್. ಅವ್ರೇನಾದ್ರು ನಿಮ್ ವಿಡಿಯೋ ನೋಡಿದ್ರೆ ಏನ್ ಅನ್ಕೋಬಹುದು ಇವಾಗ ಅಂತ? ಅಯ್ಯೋ ನೋಡ್ಕೊಳ್ಳಿ ಬಿಡಿ ಸರ್, ಇಂಥ ಗನ್ ಬಿಟ್ಬಿಟ್ಟು ಬೇರೆ ಗನ್ ಕಪ್ಪ ಕಟ್ಕೊಂಡಿ ಅಂತ ಅವ್ರಿಗೆ ಫೀಲ್ ಆಗ್ಬೇಕು ಸರ್. ಅದೇ ಅದೇ ನನಗೇನ್ ಸರ್ ಬೇಜಾರ್, ನಾನು ಯಾವ್ದಕ್ಕೂ ಟೆನ್ಷನ್ ತಗೊಳಲ್ಲ ಸರ್. ನಿಜವಾಗ್ಲು ನಾನು ಓಪನ್ ಆಗಿ ಮಾತಾಡ್ತೀನಿ ಸರ್. ಅವ್ರ ಕೈ ಕೊಟ್ಟು ಬಂದ್ಬಿಟ್ಟು ನಾನು ಎಣ್ಣೆ ಹೊಡೆದಿಲ್ಲ, ಗುಟ್ಕಾ ಹಾಕಿಲ್ಲ, ಒಂದ್ ಪಾನ್ ಪರಕ್ ಹಾಕಿಲ್ಲ. ಅವ್ನ್ ಬೇರೆಯವ್ರು ಆಗಿದ್ರೆ ಇವತ್ತಿನ ದಿನದಲ್ಲಿ ರೋಡಲ್ಲಿ ಬಿದ್ದುಬಿಟ್ಟು ಅಲಿತಾ ಇದ್ರು ಸರ್ ದೇವರಣಿಗೂ. ನಾನು ಯಾವ್ದಕ್ಕೂ ಕೆರೆ ತಗೊಂಡಿಲ್ಲ ಸರ್. ನಿಜವಾಗ್ಲು ಓಪನ್ ಆಗಿ ಮಾತಾಡ್ತೀನಿ. ಅವ್ರು ನನಗ್ ಮೋಸ ಮಾಡ್ರಿ ಏನಂತ ಸರ್? ನಾನು ಯಾರಿಗೂ ಮೋಸ ಮಾಡಿಲ್ಲ. ನನಗ್ ಮೋಸ ಮಾಡಿದಾರ ಭಗವಂತ ಒಬ್ಬನವನೇ ನೋಡ್ಕೊಂತಾನೆ ಬಿಡಿ ಸರ್. ಅದಕ್ಕೆ ಇವತ್ತು ಮಂಜಾನನ್ನ ಒಂದು ಸ್ಟಾರ್ ಆಗಿದ್ರ ಅಂತಾನೆ ಹೇಳ್ಬೋದು. ಯಾರು ಬಿಟ್ಟು ಹೋದ್ರು ಇವತ್ತು ಅವ್ರ ಮುಂದೆ ನಮ್ಮ ಮಂಜಾನ್ ಅವರು ತಲೆ ಎತ್ಕೊಂಡು ಮೇರೆ ತರ ಆಗಿದೆ. ಹೌದು ಸರ್, ನಿಜವಾಗ್ಲೂ ಸರ್. ನಾನು ಅವ್ರಿಬ್ರು ಮುಂದೆ ಬದುಕಿ ಬಾಳ್ ತೋರಿಸ್ತಾ ಇದ್ದೀನಿ ಸರ್. ರಿಯಲಿ ಗೈಸ್, ಮಂಜಣ್ಣನ ಹಿಂದ ಇಂತ ಸ್ಟೋರಿ ಇತ್ತಂತೇಳಿ ನಮಗ್ ಇದ್ದಿದ್ದಿಲ್ಲ. ಇವತ್ತು ಗೊತ್ತಾತರಿ. ಅವ್ರು ಯಾರು ಪುಣ್ಯಾತ್ಗಿತ್ತಿ ಬಿಟ್ಟು ಹೋದಕಿ ಈಗ ಅನ್ಭವಿಸಿರ್ತಾಳ ಬಿಡ್ರಿ. ಮಂಜಣ್ಣ ಹೇಳ್ದಂಗ ಈಗ ಅಕ್ಕಿ ಗೊತ್ತಾಗಿರ್ತತಿ. ಈಗ ಇದು ಆಗಿರುತ್ತೆ. ಬಟ್ ಏನ್ ಮಾಡಕ್ ಆಗಲ್ಲ, ಈಗೆಲ್ಲ ಕಾಲ ಮಿಂಚ್ ಹೋಗೈತಿ. ಗೈಸ್ ನೆಕ್ಸ್ಟ್ ಮೇಮೇಸ್. ಲವ್ ಅಲ್ಲಿ
ಮುಖ್ಯವಾಗಿ ಏನಿರ್ಬೇಕಂದ್ರೆ ಇಂಪಾರ್ಟೆಂಟ್ ಥಿಂಗ್ ಏನಿರ್ಬೇಕು? ಅಂಡರ್ಸ್ಟ್ಯಾಂಡಿಂಗ್. ಲವ್ ಅಲ್ಲಿ ಏನಿರ್ಬಾರ್ದು? ಈಗೋ. ಲವ್ ಅಲ್ಲಿ ತುಂಬಾ ನಿಯತ್ತಾಗಿ ಯಾರಿರ್ತಾರೆ? ಹುಡುಗಿರ ಹುಡುಗರ? ಬಾಯ್ಸ್. ಹುಡುಗಿರ್ ನಿಯತ್ತಾಗಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಂಪೇರ್ ಟು ಗರ್ಲ್ಸ್ ಬಾಯ್ಸ್ ಆರ್ ನಿಯತ್ತಾಗಿದ್ದಾರೆ. ನೋಡ್ರಿ, ಲವ್ ಒಳಗ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಹಳ ಮುಖ್ಯ. ಒಳ್ಳೆ ಈಗೋ ಇರಬಾರ್ದು ಅಂದಾಗ ಮಾತ್ರ ಅದು ಬಹಳ ದಿನ ಮುಂದುವರಿತೈತಿ. ಇಲ್ಲ ಅಂತಂದ್ರೆ ಮಧ್ಯಾಹ್ನ ಕ್ಲೋಸ್ ಆಗಿ ಬಿಡುತ್ತಾರೆ ಅದು ಲವ್. ಮತ್ತ ಹೆಚ್ಚು ನಿಯತ್ತಾಗಿ ಇರುದಂತಂದ್ರ ಗಂಡಸರ ಹೆಂಗಸರ್ಕಿನ ಅಂದ್ರೆ ಹುಡುಗಿಯರ್ಕಿನ ಗಂಡ ಮಕ್ಕಳು ಜಾಸ್ತಿ ನಿಯತ್ತಾಗಿ ಇರ್ತಾರ. ಅದು ಮಾತ್ರ 100% ಕರೆಕ್ಟ್. ಗೈಸ್, ನೆಕ್ಸ್ಟ್ ಮೀಮೇಸ್. ನಮ್ಮ ಕಾಲೇಜ್ ಫ್ರೆಂಡ್ ಅಪ್ಪ ಸುಧಾಕರ. ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ. ಎವ್ವಿ ಸ್ಟ್ರಾಂಗಪ್ಪ, 10 ಬಿಯರ್ ಹೊಡೆದ್ರು ಅಲ್ಲ ಅಣ್ಣಲ್ಲ. ಓ, ಏನ್ ಅಂತ ಕಿಲಾಡಿನಾ? ಇಲ್ಲ ಅಣ್ಣ, ಸುಮ್ಮನೆ ಹೇಳ್ತಾನೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಗೈಸ್, ನಿಮ್ ಫ್ರೆಂಡ್ಸ್ ಒಳಗೂ ಇರ್ಬೇಕು ಈ ತರ ಬಿಲ್ಡಪ್ ಕೊಡೋರು. ಒಂದ್ ಬಿಯರ್ ಕುಡಿದ್ರನ ಫ್ಲಾಟ್ ಆಗಿ ನೋಡ್ರಿ ಅವ್ ಏನೇನ್ ಗತಿ ಮಾಡಾಕತ್ತಾನ. ಇನ್ 10 ಬೀರಿ ಕುಡಿದ್ರ ಅವನ ಗತಿ ಅಂದ್ರಿ ಕುಡದ್ ಏನೇನ್ ಮಾಡ್ತಿರಬಾರ್ದವ. ಗೈಸ್, ನೆಕ್ಸ್ಟ್ ಮೇಮೇಸ್. ಏನ ತಮ್ಮ ಕುಂತಿಲ್ಲ? ಅರ್ಜೆಂಟ್ ಆಗಿತ್ತಕ್ಕ ನನಗ್ ತಡ್ಕಣಕ್ ಆಗ್ಲಿಲ್ಲ, ಕುಂತು ಬಿಟ್ಟೆ. ಅವ್ನ್ ನಮ್ ಫ್ರೆಂಡ್ ತಂಬಿಗ್ನಾಗ ನೀರ್ ತುಂಬ್ಕೊಂಬರ್ತಂತ ಹೋದವ್ನ, ಆ ಕಡೆ ಹೋದ್ನಾಕ ಇನ್ನ ಬಂದಿಲ್ಲ. ಹಂಗ ತಮ್ಮ ಇನ್ನೊಬ್ರಿಗೆ ನಂಬುದ್ರ ಹಂಗ ತಮ್ಮ ಇನ್ನೊಬ್ಬರು ನಂಬಿದ್ರ ನಿನ್ ಕೆಲ್ಸ ನೀನ ಮಾಡಬೇಕು. ನಿನ್ ನೀರ್ ನೀನ ತಂದ್ ಇಟ್ಕೋಬೇಕು. ಗೈಸ್, ನೆಕ್ಸ್ಟ್ ಮೇಮೇಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್ ಏನಂದ್ರೆ, ರಿಲೇಶನ್ಶಿಪ್ ಸ್ಟಾರ್ಟ್ ಆದಾಗ ಇದ್ದಿದ್ದ ಪ್ರೀತಿ, ಕೇರ್ ಆಮೇಲೆ ಎಲ್ಲೋಗುತ್ತೆ? ನಿಮ್ಗೇನಾದ್ರೂ ಗೊತ್ತಿದ್ಯಾ? ಕಮೆಂಟ್ ಮಾಡಿ. ಗೈಸ್, ಈ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಇದ್ದಂತ ಪ್ರೀತಿ, ಕೇರು ಬಹಳ ದಿನಗಳ ಉಳಿಯಂಗಿಲ್ಲ. ಆಮೇಲೆ ಎಕ್ಕುಟ್ ಹೊಕ್ಕತಿ. ಯಾಕಂತಂದ್ರ ಈಗಿನ ಲವ್ಗಳು, ಡೇಟ್ಸ್ಗಳ ಹಂಗದಾವು. ಸುಮ್ ಟೈಮ್ ಪಾಸಿಗೆ ಮಾಡ್ತಾರ್ರಿ ಎಲ್ಲಾರು ಲವ್ಗಳು. ಯಾಕೆ ಕೇರು ಪ್ರೀತಿ ಏನ್ ಉಳಿತತಿ? ಎಲ್ಲ ಎಕ್ಕುಟ್ ಹೊಕ್ಕತಿ. ಗೈಸ್, ನೆಕ್ಸ್ಟ್ ಮೆಮೇಸ್. ರೀಲ್ಸ್ ಮಾಡೋದು ಅಷ್ಟೇ ಮುಖ್ಯ, ಮತ್ತೇನಿಲ್ಲ. ಅಕ್ಕ ನಿಮ್ ಮನೆಯಲ್ಲೇ ನಾಯಿಗೂ ಡ್ಯಾನ್ಸು ಬರುತ್ತಾ? ಗೈಸ್, ಆಕಿಗೆ ರೀಲ್ಸ್ ಮಾಡೋದಷ್ಟೇ ಮುಖ್ಯ ರೀ. ಯಾರು ಬಂದ್ರೇನು, ಯಾರು ಬಂದ್ ಹಾದ್ರೇನು, ಆಕಿಗೇನ್ರಿ? ಯಾರು ಬಿದ್ರೇನು, ಯಾರು ಏನಾದ್ರೇನು, ಆಕಿಗೇನು? ರೀಲ್ಸ್ ಮಾಡೋದಷ್ಟೇ ಮುಖ್ಯ. ಗೈಸ್, ಇವತ್ತಿನ ವಿಡಿಯೋಗಳು ಹೆಂಗ್ ಅನ್ಸಿದ್ವು? ನೀವೆಲ್ಲ ಎಂಜಾಯ್ ಮಾಡಿದೀರಾ ಅನ್ಕೊಂಡಿದೀನಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಫನ್ನಿ ಮತ್ತು ಇಂಟ್ರೆಸ್ಟಿಂಗ್ ಮೆಮೇಜ್ಗಳನ್ನ ತಗೊಂಡ್ ಬರ್ತೀನ್ರಿ. ಹಾಗಾದ್ರ ಮತ್ತೆ ತಡರಿ, ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್ ಗೈಸ್.